ಸಣ್ಣ ಕಳರಿ ಒಬ್ಬಕ್ಕೆ 3 ವರ್ಷದ ಕಳ ಒಬ್ಬಕ್ಕೆ 5 ವರ್ಷದ ಕಳ ಕೇಬಲ್ ಇದು ಸಣ್ಣ ಮನೆ ಕೇಬಲ್ ಇದು ಹನ್ನೆರಡು ಮಕ್ಕಳು ಕರ್ಕೊಂಡು ಹೊಂಟಾರಣ್ಣ. ಬಾಬಾ ಅಂದ್ರೆ ಒಂದು 5 ನಿಮಿಷ ಬಿಟ್ಟಿರ್ತಿರ್ಲಿಲ್ಲ ಅಣ್ಣ. ಅಣ್ಣ ಕೂಲಿ ಮಾಡಿ ಬದಸ್ತೀನಿ ನನ್ನ ಗಂಡ. ರಾಜೇಶ್ರೀ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ರಿ ಅಣ್ಣ. ರಾಜೇಶ್ರೀ ಕಂಪ್ನಿ ಒಳಗೆ ಕೆಲಸ ಮಾಡಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ನಿನ್ನೆ ನೈಟ್ ಡ್ಯೂಟಿ ಇತ್ತಣ್ಣ. ನೈಟ್ ಡ್ಯೂಟಿ ಇತ್ತು. ಯಾರ ಫೋನ್ ಹಚ್ಚಿದ್ರು ಹೋದ್ರು ಹೊರಗ. 9ಕ್ಕೆ ಹೋದ್ರು ಅಣ್ಣ. ಯಾಕ ಯಾರು ಹಚ್ಚಾರಲ್ಲ ಫೋನ್ ಅಂತ ಕೇಸಿನ ಹೋದ್ರಣ್ಣ. ಯಾಕ ಹಚ್ಚಾರಲ್ಲ ಫೋನ್ ಅಂತ ಕೇಸಿನ ಹೋದ್ರಣ್ಣ. ನಾವು ರಾತ್ರಿ 12 ತಕ ಹೆಜ್ಜೆಗಿದ್ದೀನಿ ಅಣ್ಣ. ಬಂದೇ ಇಲ್ಲ ನನ್ ಗಂಡು. ನಾ ಮಕ್ಕೊಂಡಿದ್ದೆ ಅಣ್ಣ. 2 ಹೆಣ್ಮಕ್ಳವ ನಾನು ಮಕ್ಕೊಂಡಿದ್ದೆವು. ನಂಗೆ ನಿದ್ದೆ ಹತ್ತಿತ್ತು. 15 ನಿಮಿಷ ಕಮ್ಮ ಇತ್ತು ಬಾರಕ್ಕಂಗ. ಎದ್ದೇನ ನನ್ನ ಗಂಡನ ಬಂದೇ ಇಲ್ಲ ಅಂತ ನೋಡ್ದೆ. ನನ್ನ ಗಂಡ ಬರ್ಲಿಲ್ಲಲ್ಲ. ಯಾಕಂತೇಳಿ ನಿದ್ದಿನೇ ಬರ್ಲಿಲ್ಲ. ಕುಂತೆ ಹಂಗೆ ಬರೋದು. ನಮ್ಮ ಅತ್ತೆ ಸೌಂಡ್ ಬಂತು. ಯಾಕ ಸೌಂಡ್ ಹೊಂಟದಂತೇಳಿ ಅದು ಹೊರ ಬರತ್ತಕ ನನ್ ಗಂಡ ಹೊಡ್ದಿರಂತ ಅಣ್ಣ. ಅಣ್ಣ ನಮ್ಮ ಆಡ್ತಂಕಿ ಅಣ್ಣ. ಗೂಳೇಶ ತಳವರ ಅಣ್ಣ. ದೇವಕಿ ನಮ್ ದೊಡ್ಡ ಮಾಮ ಸಣ್ಣ ಮಾಮಂದ ಮಗ. ಅವ್ರ 5 ಮಂದಿ ಹುಲಿ ಕಟ್ಟಿನ ಅಂತ ಕೇಸಿಂದ ಒಂದೊಂದ್ ಸರಿ ಬಂದು ನಮ್ಮ ಮನೆಗೆ ಅಂಜಿಕ್ ಹಾಕತಿರ ಅಣ್ಣ. ಅವ್ರು ನಾವ್ ಏನಿಲ್ಲ ಅಣ್ಣ. ನಮ್ ಪಾಡಿಗೆ ನಾವ್ ಮಾಡ್ಕೊಂಡ್ ಉಳತ್ತೀವಿ. ನನಗ ಹತ್ತಿಲ್ಲ ಮಾವಿಲ್ಲ. ನನ್ ಗಂಡಗೂ 2 ಹೆಣ್ಮಕ್ಳಿಗೆ ತಗೊಂಡ್ ನಮ್ಮ ಮೈದನಿಗೆ ತಗೊಂಡು ಚಂದ ಮಾಡಿ ಉಳತ್ತೀವಿ. ಈ 2 ಎಕರೆ ಹೊಲ ಇತ್ತು ನಮ್ಮದು. 2 ಎಕರೆ ಹೊಲ ತಗೊಂಡ್ಕೇಸಿಂದು ಇದು ಸಾಲ ಆಗ್ಯದ. ನಾವ್ ಮಾಡ್ತೀವಿ. ಸಾಲ ಆಗ್ಯದ ಜಗ್ಗಿ. ಅವ್ರ ಕೈಗೆ ಸಂಸಾರ ಇತ್ತಣ್ಣ. ನಮ್ ಕೈಯಾಗ ಏನು ಇದ್ದಿದ್ದಿಲ್ಲ. ಅವಾಗೆಲ್ಲ ನಮ್ ಗಂಡದರು ಜಾಯಿಂಟ್ ಇದ್ದಾಗಿಲ್ಲ ಅಣ್ಣ. ನನ್ನ ಗಂಡು ಸಣ್ಣ ಸಣ್ಣ ಮಕ್ಕಳು ಇದ್ದಾಗೆ ನಮ್ಮ ಅತ್ತಿ ಸತ್ತಾಳಂತ. ನಮ್ಮ ಮಾವ ಅಂಗವಿಕಲ ಇದ್ದನು. ನನ್ನ ಕೈಯಾಗ ಏನದ 8 ಮಂದಿ ಮಕ್ಕಳರ. ಒಟ್ಟು ಸಂಸಾರ ಅವ್ರ ಕೈಯಾಗ ಕೊಟ್ಟಿರಣ್ಣ. ಅವ್ರೆಲ್ಲ ಆಸ್ತಿಗೆ ಜಗ್ಗಿ ಸಾಲ ಮಾಡಿ ಕೇಸಿಂದು ನನ್ನ ಲಗ್ನ ಆಯ್ತಣ್ಣ. ನನ್ನ ಲಗ್ನ ಆದ್ರ ಇವ್ರೆಲ್ಲ ಆಸ್ತಿ ಹೊಡ್ಲಕ್ ಮಾಡತ್ತಾರ. ಜಗ್ಗಿ ಸಾಲ ಆಗ್ಯದಂತ ಹೇಳ್ಯಾರ. ಇವ್ರು ಸಣ್ಣಕ್ಕೆ ಇರೋದು ಬೇಡ. ನಾವು ದೂರ ಇರಮ್ಮ ಹೋಗ ಕೇಸಿಂದು ನಮ್ಮ ಪಡಿಗೆ ನಾವು ಮಾಡ್ಕೊಂಡು ಉಣಮ್ಮ ಅಂತ ಅಂದೆ. ಅಂದ್ರಪ್ಲೆ ಅವು 2 ಎಕರೆ ಹೊಲ ನಾವೇ ತೋತೀವಿ ಅಂದ್ರು. ನಾ ಬ್ಯಾಡ. ಈಗ 8 ಲಕ್ಷ ಸಾಲ ಆಗ್ಯದ. ಅದ್ರಕ್ಕಿಂತ 2 ವರ್ಷ ಬಿಟ್ಟುಗಳೇ ಇಸು ರೊಕ್ಕ ಕೊಟ್ಟು ಮುಟ್ಟಿಸ್ತೀವಿ ಅಂದ್ರು. ನಾ ಬ್ಯಾಡ ಅಣ್ಣ. ಬ್ಯಾಡ ಮಾಮ ಕೊಡ್ಬಾರ್ರಿಗೆ ಹೊಲ. ನಾವ್ ಬೇರೆ ಕಡೆಗೆ ಮಾರಮ್ಮಿ. 8 ಲಕ್ಷ ಸಾಲ 2 ವರ್ಷ ಹೋಯ್ತಂದ್ರು ಮತ್ತೆ 2 ಲಕ್ಷ ಬಡ್ಡಿ ಆಗ್ತದ. ಬ್ಯಾಡ ಅಂತಂದೆ. ಅಂದ್ರಪ್ಲೇನೆ ಈಕಿ 12ನೇ ತಕ ಸಾಲಿ ಕಲ್ತಾಳ. ಸಸಿ ಏಟ್ ಹುಷಾರಾಳ. ತಂಪ ಅಡಿಗೆ ಮಕ್ಕಳಿಗೆ ಮೈದನಿಗೆ ತಗೊಂಡ್ ಮಾಡಿ ಉಳ್ಳತ್ತಾಳ. ನಾ ಬಂದಿಗಳೇನೆ ಆಗಲ್ತು ಎಲ್ಲ. ಈಕಿ ಬಂದಿಗಳೇನೆ ದೂರ ಆಯ್ತ ಅಂತ ಕೇಸಿಂದು ಒಂದ್ಸರಿ ನನ್ ಗಂಡಗ್ ಹೊಡ್ದು ಸತ್ತಾನಂತೇಳಿ ಬಿಟ್ಟು ಹೋದ್ರು. ಊರಾಗ ಮಂದಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಮೆಳ್ಕೆಲ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ದಾಗ ಸೈನ್ ಮಾಡಿ ನನ್ ಗಂಡಗ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಅಣ್ಣನ. ಅವ್ರೇ ಹೊಡ್ದಿರಣ್ಣ. ಹೊಸ ಮಂದಿ 5 ಮಂದಿ ಹೆಣ್ಣು ಗಂಡು ಬಂದ್ ಕೇಸಿಂದು ನಾ ಚೀರದ್ ನೋಡಿ ಈಕಿಗಿನ ಹಿಡ್ರಿ ಅಂದ್ರಣ್ಣ. ನಾವ್ ಓಡೋದೆ ಅಣ್ಣ. ಒಂದೇ ಕೂಸಿತ್ತವಾಗ. ಆಮೇಲೆ ಚಂದ ಮಾಡಿ ಉಳ್ಳತ್ತೀವಿ. ಈಗ ಮಾಡಿ ಉಳತ್ಗಳೇ ರಾತ್ರಿ 12ಕ್ಕೆ 1ಕ್ಕೆ ಬಂದು ಮನೆ ಆದ್ರ ತಲವಾರು ಚೂರಿ ತೊಗೊಂಡ್ ಕೂಡ್ತೀನಿ ಅಣ್ಣ. ನಾ 2 ಮಕ್ಳಿಗೆ ತೊಗೊಂಡಿನ ಡ್ಯೂಟಿಗೆ ಹೋಗ್ತೀನಿ. ನನ್ನ ಗಂಡು ಕೊಂಡಿ ಹಾಯ್ಕೊಂಡು ಮಕ್ಕತ್ತಿದ್ದೆ ಅಣ್ಣನ. ಯಾರ್ಯಾಗ ಬರ್ಲಕ್ಕ ಯಾರ್ಯಾಗ ಬಿಡ್ಲಕ್ಕ ಅಂತ ಕೇಸಿಂದು. ಆಮೇಲೆ ಮದ್ದು ಒಂದಿನ ಕೂಣ್ಸಿಟ್ಟು ಮಂದಿ ನಮ್ಮ ಇದೊಂದು ಹೋಳಿಗೆ ಉಂಡೆವು. ಹೊಚ್ಗಿಟ್ ಲಾಸ್ಟ್ ನಮಗೆ ಹೇಳೇ ಇಲ್ಲ ಇವ್ರೆಲ್ಲ ಅಂತ ಕೇಸಿಂದು ನನ್ನ ಗಂಡು ಕೂಣಿಸಿಟ್ಟು ಹೊಡೆದ್ರ ಅಣ್ಣ. ಅದೇ ಅಣ್ಣ. ನೀವು ಎಲ್ಲ ಬಿಟ್ಟಿಗೆಸಿನ್ ದೂರ ಆಯ್ತಲ್ಲ. ನಾವೆಲ್ಲ ಆಸ್ತಿ ತಿಂತಿದ್ದೆವು. ಎಲ್ಲ ರೊಕ್ಕ ರೂಪಾಯಿ ನನ್ನ ಕೈಗೆ ಇತ್ತು. ಸೊಸಿ ಬಂದ ಮ್ಯಾಗ ಸೊಸಿ ಮ್ಯಾಗೆ ಆಯ್ತಲ್ಲ ಒಟ್ಟು ಸಂಸಾರ. ಆಕಿ ಸಾಲಿ ಕಲ್ತಕಳ. ನಮ್ಮ ಕಾಂದಂದಾಗ ನಾವು ಒಬ್ಬೇಕಿನೇ ಜಗ್ಗಿ ಸಾಲಿ ಕಲ್ತೀನಿ ಅಣ್ಣ. ನಮ್ಮ ಮೈದನ್ನ ಸಾಲಿ ಕಲ್ತಿಲ್ಲ. ನನ್ನ ಗಂಡನ ಸಾಲಿ ಕಲ್ತಿಲ್ಲ. ನಾ 12ನೇ ತಕ ಸಾಲಿ ಕಲ್ತೀನಿ. ಕಾಮರ್ಸ್ ಸ್ಟೂಡೆಂಟ್ ಇದ್ದೀನಿ. ನನಗೆಲ್ಲ ಯಾರ್ಯಾರ ಅನುಭವ ಏನೇನು ಆಗ್ತದ ಕಾಗದ ಪತ್ರ ಎಲ್ಲ ಗೊತ್ತಲ್ಲತ್ತ ನನಗೆ. ಅವ್ರಿಗೆಲ್ಲ ಗೊತ್ತೈತಿಕಿ ಈಟ್ ಹುಷಾರಳ. ಈಕಿ ಈ ಮುಟ್ಟ ಇದೊಳ ಮನುಷ್ಯಾಕಿ ಒಟ್ಟು ಆಸ್ತಿ ನಾವೇ ತಿಂತಿದ್ದೆವು ಅಂತ ಕೇಸಿಂದ ಐಡಿಯಾ ಮಾಡಿದ್ರ ಅಣ್ಣ ಅವರು. ಅವ್ರಿಗೆ ಶಿಕ್ಷೆ ಆಗ್ಬೇಕಣ್ಣ. ನಾ ಕೈ ಮುಗಿದು ಕೇಳ್ಕತೀನಿ. ಅವ್ರು
ಒಟ್ಟ ಹೊರಗೆ ಬರ್ಬಾರ್ದಣ್ಣ. ಹೊಸು ಮಂದಿ ಒಳಗೆ ಇರ್ಬೇಕು ಅಣ್ಣ. ಹೆಣ್ಣು ಗಂಡು ಕಾರ್ಪುಡಿ ತರ್ತಾರಣ್ಣ. ನಮ್ ಗುಡಗ್ ಜಗಳ ತೆಗೆದ್ರೆ ನಿಮಗೆ ಇದೇ ಗತಿ ಮಾಡ್ತೀನಿ ಅಂತೇಳಿ ರಮೇಶ ತಳವಾರ ನಾವು ನನಗೆ ಕೈ ಮಾಡಿ ಹೇಳ್ತಾನಣ್ಣ. ನನ್ ಗುಡಗ್ ನಮ್ ಗುಡಗ್ ಯಾರೇ ಊರ ಜಗಳ ತೆಗೆದ್ರ ನಿನ್ ಗಂಡಗ್ ಹೆಣ ಒಯ್ದಾರ ಅದೇ ತರನೇ ಮಾಡ್ತೀನಿ ಅಂತೇಳಿ ಅಂತಾನಣ್ಣ. ಆ ಸರಿ ಜಗಳ ಆದಾಗ ಅಂತಿದ್ನ ಅಣ್ಣ. ಹಂಗ ಅಂಜಿಕೇಶಿಂದ ನಾವು ಅವ್ರ ತಂಟೆ ಇಟ್ಟಕ್ಕೆ ಹೋಗಿಲ್ಲ ಅಣ್ಣ. ನಾ ಅಂಜಿಕೇಶಿನ ಅವ್ರ ತಂಟಕ್ ಹೋಗಿಲ್ಲ, ಅವ್ರ ಕೂಡ ಜಗಳ ಆಡಿಲ್ಲ. ನಮ್ ಪಾಡಿ ಭಯ ಅದ ಅಣ್ಣ. ನಮಗ ಯಾರು ಇಲ್ಲ ಅಣ್ಣ. ನನ್ಗ ನಮ್ಮ ಅವ್ ಅಂಗವಿಕಲ ಕಾಣ್ತಿದಿಲ್ಲ. ಮಂದಿ ಬಲ್ಯಕ್ಕೆಲ್ಲ ಕಾಳ ಭಿಕ್ಷೆ ಬೇಡ್ತಾನ. ನಮಗ್ 8 ಮಂದಿ, ನಾವ್ 5 ಮಂದಿ ನಾದಿಂದೇರು, 3 ಗಣಸು ಮಕ್ಕಳು, ಹೊಸ ಮಂದಿ ಬದುಕಿಸ್ತೀನು. ಅವನು ಸತ್ತಾನ ಅಣ್ಣ. ನಮ್ ಪಾಡಿಗೆ ನಾವ್ ಮಾಡ್ಕೊಂಡು ಉಳ್ಳತ್ತಿದೆವು. ಬಂದ್ ಕೇಸಿನ ಈ ತರ ಮಾಡ್ಯಾರ ಅಣ್ಣ. ನನ್ ಗಂಡ ಏನ್ ಜಾನ್ದರ ಹಣೆ ಇಲ್ಲ. ಇಬ್ರಿಗೆ ಬಂದ್ರು ಹೊಡ್ಯಾರ ಪುಲೆ ಇಲ್ಲ. ಒಂದ್ ಏಟ್ ಹೊಡೆದ್ರೆ ನೆಲಕ್ ಬೀಳ್ತಾನ ಅಣ್ಣ. ಒಂದ್ ಸರಿ ಹೊಡೆದ್ರು ಏನಾಯ್ತಿತ್ತ ಅಣ್ಣ, 3 ಸರಿ ಚುಚ್ಚಾರ ಒಟ್ಟಿಗೆ. ಅಂತ ಪರಿ ಈಸ ಕಾರ್ಯ ರೋಡ್ ಅಣ್ಣ. ಸುಧಾರಾಣಿ ಬಸವರಾಜ್ ತಳವಾರ, ಸೇಡಂ ತಾಲೂಕು ಅಂಗನಹಳ್ಳಿ ಗ್ರಾಮ ರೀ. ಆಸ್ತಿ ಸಲುವಾಗಿ ಜಗಳ ಬಂದಿತ್ರಿ ನಮಗವ್ರಿಗೆ. ನಮ್ಮ ಅಣ್ಣನ ಮಕ್ಕಳೇ ಆಗ್ಬೇಕ್ರಿ ಅವ್ರು ಇಬ್ಬರು. ಯಾರ್ಯಾರು? ಇವ್ ಬಸವರಾಜನ ಅಣ್ಣನ ಮಗನೇ ಆಗ್ಬೇಕು, ಶಂಕರಲಿಂಗನ ಅಣ್ಣನ ಮಗನೇ ಆಗ್ಬೇಕು. ಶಂಕರಲಿಂಗನ ಮಗ ನನಗೆ ಬಂದು ಕೇಳಿದನ್ರಿ, ನಾ ಆಸ್ತಿ ಮಾರಾಟ ಟೈಮಿಗೆ ಆಸ್ತಿ ಮತ್ತೊಬ್ರಿಗೆ ಕೊಡಲ್ಲ, ನಾನೇ ತೋತೀನಿ ಅಂದನ್ರಿ. ಆಸ್ತಿ ನಾ ಮತ್ತೊಬ್ರಿಗೆ ಮಾರಲ್ಲ, ಮತ್ತೊಬ್ರಿಗೆ ಕೊಡ್ತೀನಿ. ನನಗೆ ಅಷ್ಟು ರೊಕ್ಕ ದುಡ್ಡು ಬರಲಾಗ್ಯಾವಪ್ಪ, ನೀನು ಕೇಳಿದಷ್ಟು ದುಡ್ಡು ನನಗೆ ಬರಲಾಗ್ಯಾವ, ಸಾಲ ಆಗ್ಯದ, ನಾ ಮಾರ್ಲಾತೀನಿ. ಅಷ್ಟು ದುಡ್ಡು ಬರಲ್ಲ ಅಂದ್ರೆ ನನಗೆ ಹೊಡೆದನ್ರಿ ಒಂದು ಸತಿ. ಅವ್ನು ಗುಳೇಶ್ ಹೊಡೆದನ್ರಿ. ಹೊಡೆದ್ಮೇಲೆ FR ಐತ್ರಿ, ಕೋರ್ಟಿಗೆ ಇದು ಕೇಸ್ ಮಾಡಿದ್ದಾರೆ. ಕೇಸ್ ಆದ್ಮೇಲೆ FR ಐತಿ. FR ಆದ್ಮೇಲೆ ಕೋರ್ಟಿಗೆ ಹೋಗ್ಯದ್ರಿ. ಅದು ಡಿಸೈಡ್ ಆಗ್ಯದ್ರಿ. ಅದಾದ್ಮೇಲೆ ಏನು ಮಾಡನ್ರಿ, ಒಂದು ದಿವ್ಸ ಇವ್ನಿಗೆ ಹೊಡೆದನ್ರಿ ನಮ್ಮ ಬಸವರಾಜ್ ಏನಂತ ಕೇಳ, ನೀ ಅವ್ರ ಅಣ್ಣ ತಮ್ಮದಾರ, ಅವ್ರು ದೊಡ್ಡವ್ರ, ಅವ್ರು ಏನೇನೋ ಮಾಡ್ಕೊಳಕ, ನೀ ಯಾಕಂದ್ರೆ ಓದ್ತಿದ್ದಿ? ನಾವು ಅಣ್ಣ ತಮ್ಮದ ಸಣ್ಣ ರೀತಿ ನಾವು ದೂರ ಇರ್ಬೇಕು. ಅದ್ರ ನಿಮ್ಗೆ ಆಸ್ತಿ ಸಂಬಂಧ ಪಡಲ್ಲ ನಮ್ಗೆ. ಅವ್ರವ್ರ ಅಣ್ಣ ತಮ್ಮದಾರ ಏನೇನೋ ಮಾಡ್ಕೊಳಕ್ ಬೇಕಿತ್ತಂದ್ರೆ ಅವ್ರು ತಮ್ಮ ಕೇಳಕ್ಕೆ, ಅವ್ರ ಅಣ್ಣದ ಕೊಡ್ಲಾಕ ತೊಲಕ ಬಿಡ್ಲಾಕ, ನಾ ಯಾಕೆ ಹೋಗಮ್ಮ ಅಂತಂದಿದ್ದಕ್ಕೆ ಆ ಹುಡುಗ ಒಂದು ದಿವ್ಸ ಹೊಡೆದನ್ರಿ ಬಸವರಾಜ್ ಹೊಡೆದ್ಮೇಲೆ ಮತ್ತೆ ನಿನ್ನೆ ರಾತ್ರಿಗೆ ಏನು ಮಾಡ್ಯಾರಿ, ಹುಡುಗ ನಿಷೇಧಾಗ ಬಂದ್ ಕೇಸಿ ಚಾಕು ಹಾಕ್ಬಿಟ್ಟನ್ರಿ ಅವ್ನಿಗೆ. ಇಲ್ರಿ ಜಗಳ ಏನ್ರಿ, ರಾತ್ರಿ ಕುಡ್ದು ಬಂದನ್ರಿ. ಕುಡ್ದು ಬಂದು ನಿಷೇಧಾಗ ಹೊಡೆದನ್ರಿ ಇವ್. ಅಂಗನಹಳ್ಳಿ ರೀ. ಬಸವರಾಜು ಎದುರು ಅಪೋಸಿಟ್ ದುಕಾನ್ ಬಲ್ಲಿ ಕುಂತಿನಂತ್ರಿ, ಕಿರಾಣಿ ದುಕಾನ್ ಬಲ್ಲಿ. ರಾತ್ರಿಗೆ ಡ್ಯೂಟಿ ನಿಂತ ಬಂದನ್ರಿ 10 ಗಂಟೆಗ. ಡ್ಯೂಟಿ ನಿಂತ ಬಂದ್ರಪ್ಲೆ ಊಟ ಮಾಡಿ 11 ಗಂಟೆ ಹೊರಗೆ ಬಂದಾನ. ಹೊರಗೆ ಬಂದ್ರಪ್ಲೆ ಅವ್ರೆಲ್ಲ ದೋಸ್ತರು ಯಾರೋ ಬೇಕಾದ್ರೆ ಅವ್ರ ಬಗಲಾಗಿ ದೋಸ್ತರು ಅವ್ರು ಕುಂತಿರಂತ್ರಿ ಬಾಜು. ಕುಂತ ಸಲ್ಯಾಕ ಇವ್ನು ಹೊಲ್ಸಲ್ ಶಬ್ದ ಬೈದಾನಂತ್ರಿ ಇವನಿಗೆ, ಬಸವರಾಜಿಗೆ ಬೈದ್ ಸಲ್ಯಾಕ ಅವಂದನಂತ, ಇಲ್ಲಿ ಜಗಳ ಆಡೋದೇ ಬೇಡ, ನಾವು ಹೋಗಮ್ಮಂತೇಳಿ ಎದ್ದು ಹೋಗ್ಯಾನ್ರಿ ಅವ್. ಅವ್ರು ಬಾಜು ಹುಡುಗರು ಏನು ಮಾಡ್ರಿ, ಹೋಗ ಅಂತೇಳಿ ನೀವು ಬಸವರಾಜ್ ಕಳ್ಸ್ಲಾಕ ಬಂದ್ರಲ್ರಿ, ಅವ್ರಿಗೆ ಗುಳಸಿ ಚಾಕುಲಿಂತ ಹೊಡ್ಲಾಕ್ ಬಂದಾನಂತ್ರಿ. ಹೊಡ್ಲಾಕ್ ಬಂದ ಸಲ್ಯಾಕ ನಮಗೆ ಹೊಡಿತಾನೆ ಅಂತೇಳಿ ಅವ್ರು ಜಾಡ್ಸ್ದಬ್ರಿಪ್ಲೆ ಅವ್ರು ಏನು ಮಾಡ್ಯಾರಿ, ಗುಳಸಿ ಒಂದು ಹುಡುಗ ಒದ್ದನ್ರಿ. ಇಲ್ಲಿ ಒದ್ರಿಪ್ಲೆ ಏನಾಗ್ಯದ, ಕೆಸರು ಹತ್ತಿರ್ಪ್ಲೆ ಅವರು ನಮ್ಮ ಅಣ್ಣ ತಮ್ಮದ್ರಿಗೆ ಮತ್ತೊಬ್ರು ಯಾಕೆ ಸುಮ್ಮನೆ ಅದ್ರ ಹೋಗಿ ಶಾಮಿಲ್ ಜಗಳದಾಗ ಅವ್ರು ಅಣ್ಣ ತಮ್ಮದ್ರ ಜಗಳ ಅಂತೇಳಿ ಅವ್ರು ಆ ಕಡೆ ಬೇರೆ ಕಡೆಗೆ ಕೈ ತೊಳ್ಕೊಳಕ್ ಹೋಗ್ಯಾರಿ ಕೆಸರು ಹತ್ತಿದ. ಅವ್ರು ಬರಟಿಗೆ ಇವ್ ಚಾಕು ಹಾಕಿ ಕಲಶ ಮಾಡಿಬಿಟ್ಟನ್ರಿ. ಇಲ್ಲಿ ಎದ್ರ ಒಂದ್ಸರಿ ಒಂದ್ಸರಿ ಹೊಡೆದನ್ರಿ, ಮುಂದೆ ಬಂದದ, ಈ ಸೈಡ್ ಹೊಡೆದಾನ, ಈ ಸೈಡ್ 3 ಸೈಡ್ ಹೊಡೆದ್ಬಿಟ್ಟನ್ರಿ. ಆಸ್ತಿ ವಿಚಾರಕ್ಕೂ ಅಂದ್ರಿ 2 ಎಕರೆ ಆಸ್ತಿ ರೀ. ಆಸ್ತಿ ವಿಚಾರಕ್ಕೊಂದು ಇನ್ನೊಂದೇನ್ರಿ, ಅವ್ನು ಬಸವರಾಜನ ವೈಯಕ್ತಿಕ ಜಗಳದ ಸಲಕ ಬಸವರಾಜನ ನಾವು ಬೇರೆ ಆಸ್ತಿ ಸಲಕ ಹೋಗಿಲ್ರಿ. ನಾವು ಅಣ್ಣ ತಮ್ಮದ್ರ, ನಾವು ಹೆಂಗಾರ ಸಣ್ಣರಿದ್ವಿ, ನಮ್ಮ ಲೆವೆಲ್ದಾಗ ನಾವಿರಮ್ಮ, ಅವ್ರು ಅಣ್ಣ ತಮ್ಮದ್ರ ಏನಾರ ಮಾಡ್ಲಾಕ ಅಂತ ಸಲಕ್ಕೆ ಇವ್ನಿಗೆ ಹೊಡೆದನ್ರಿ ನಾವು, ಅಷ್ಟೇ, ಮತ್ತೇನಿಲ್ರಿ. ಎಷ್ಟು ಎಕರೆ ನಿಮ್ಮ ಭೂಮಿ ಅದು? 2 ಎಕರೆ. ಅವನ ಮಣ್ಣು ಕಣ್ಣು ಕಾಣ್ತಿಲ್ರಿ ಬಸವರಾಜನ ತಂದಿಗೆ. ಬಸವರಾಜನ ಆಸ್ತಿನ ಇವರೇ ಮಾರಿಸಿ ರೊಕ್ಕ ತಿಂದಾರಿ ಅವ್ರ ಬಲ್ಲಿ. ಅವರೇ ತಿಂದಾರ. ಅವ್ರಪ್ಪ ಏನ್ ಮಾಡ್ತಾನ? ಗಾಂಜಾ ಮಾರ್ತಾನ್ರಿ, ಮತ್ತು ಕ್ವಾರ್ಟರ್ ಮಾರ್ತಾನ. ಇವೆಲ್ಲ ಬಿಸ್ನೆಸ್ ಅವರು. ಇಲ್ಲಿಗಲ್ ದಾದಾಗಿರಿ ಮಾಡ್ತಾನೆ. ಗುಳಸಿ ದಾದಾಗಿರಿ ಆದ್ರಿ. ಅವ್ನು ಏನಿಲ್ಲ ಅಂದ್ರೆ ಕಮ್ಸೆ ಕಮ್ ಒಂದು 10-20 ಕೇಸ್, 10-15 ಕೇಸ್ ಅವ್ರಿ ಅವನು. ಊರಾಗ ನಿನ್ನೆ ಸಾಯಂಕಾಲ 3 ಹೊಡೆದನ್ರಿ. 3 ಹೊಡೆದ್ಮೇಲೆ 4ನೇದವನಿಗೆ ಮರ್ಡರ್ ಮಾಡಿಬಿಟ್ಟನ್ರಿ. 3 ಕೈಲೇ ಹೊಡೆದನ. ಸಂಬಂಧ ಅದೇ ಅವ್ರು ಬಿಡಿಸ್ಲಾಕ್ ಮನ್ಸಲ್ಯಾಕ್ರಿ, ಹೋಗ ಅಂತೇಳಿ ಅಣ್ಣ ತಮ್ಮದವ್ರು ಇವ್ರು ಬಾಯಿ ಬಡ್ಕತ್ತಾರ ಬಾ ಅಂತೇಳಿ ಇವ್ನಿಗೆ ಬಸವರಾಜ್ ಕಳ್ಸ್ಲಾಕ್ ಹೋಗ್ಯಾರ. ಅವ್ರಿಗೆ ಜಗಳಕ್ಕೆ ಬಿದ್ದಾನಂತ್ರಿ ಅವ್ನು. ಬಸವರಾಜ್ ಇಲ್ಲಿ ಫ್ಯಾಕ್ಟ್ರಿ ಕೂಲಿ ಕೆಲಸ ಮಾಡ್ತೀನಿ, ರಾತ್ರಿ ಫ್ಯಾಕ್ಟ್ರಿದಾಗ. ಏನಾಗ್ಬೇಕು ಅಂತೀರಿ ಈಗ ಇಂಥವ್ರಿಗೆ ಕಂಟ್ರೋಲ್ ಮಾಡ್ಬೇಕಂತ? ನೋಡಿ ಸರ್ ರೀ, ಅವ್ರಿಗೆ ಸಜಾ ಆಗ್ಬೇಕ್ರಿ ಅವ್ನಿಗೆ. ಈಗ ಅವ್ರಿಗೆ 2 ಹುಡುಗರು, ಹೆಣ್ಣು ಮಕ್ಕಳು ಅವ್ರಿ ಅವ್ನಿಗೆ. ಅದ್ರದ್ದು ಹೆಂಗ್ರಿ, ಅದು ಮುಂದಿನ ಅದು ಅವ್ರ ಭವಿಷ್ಯದ ಹೆಂಗೆ ಮಾಡ್ಬೇಕು, ನಂಗೆ ಅದು ಬೇಕಾಗ್ಯದ ಸರ್. ಅದು ಆಸ್ತಿ ಡಿವೈಡ್ ಆಗ್ಯದ್ರಿ ಮೊದಲಿಂದ.
ನಾ ಮಾರತಕ್ಕಂಥ ಆಸ್ತಿಗೆ ಅವರು ಇದು ಹಾಕಲತ್ತಾರ ಅಡ್ಡ ಹಾಕ್ಲತ್ತಾರ ಮತ್ತೇನಿಲ್ರಿ. ಅಬ್ಜೆಕ್ಷನ್ ಮಾಡತ್ತಾನ ಬಂದ್ ಕೇಸ್. ನಿಮ್ಮ ಹೆಸರು? ತಿಪ್ಪಣ್ಣ ತಳವರ್ ಅಂಗನಳ್ಳಿ ರೀ. ಯಾರು ನಿನಗೆ ಏನಾಗಬೇಕು, ಯಾವಾಗ ಫೋನ್ ಬಂತು ನಿನಗೆ ರಾತ್ರಿ? ನನಗೆ ಫೋನ್ ಬಂದದ್ರಿ 12 ಚಿಲ್ಲರ್ ಟೈಮಿಂಗ್ ಅಮ್ಮಂಗೆ ಬಂದದ್ರಿ. ನಮ್ಮ ಅಣ್ಣನ ಫೋನ್ ಎತ್ತಿಲ್ರಿ. ಅದು ಬಸವಣ್ಣನೇ ಆಗ್ಬೇಕ್ರಿ, ದೊಡ್ಡಪ್ಪನ ಮಗನೇ ರೀ. ನಮ್ಮ ಬಾಬನ ಅಣ್ಣನ ಮಗ ಆಗ್ಬೇಕ್ರಿ. ಅವ್ನ ಫೋನ್ ಅಟೆಂಡ್ ಮಾಡಿಲ್ರಿ. ಅಂದ್ರೆ ನಂಗೆ ನಿದ್ದೆ ಎತ್ತಿತ್ರಿ. ನಿದ್ದೆ ಎತ್ತಿದ್ಗಡ್ಲೆ ನಮ್ಮ ತಮ್ಮ ನಾಗರಾಜ್ ಅಂತೇಳಿ ಅನ್ರಿ, ಅವ್ನು ಡ್ಯೂಟಿ ಹೋಗ್ಯಾನ್ರಿ. ಅವ್ರ ತಮ್ಮ ರೀ, ಅವನು ಬಸವನವ್ರ ತಮ್ಮ ಕಾಸು. ಅವ್ನು ಫೋನ್ ಹಚ್ಚಾನ್ರಿ. ಫೋನ್ ಹಚ್ಚಿರ್ಪ್ಲೆ ಏನಾಗ್ಯದ ಅಂತ ಕೇಳಿದ್ರಿ. ಹಿಂಗೆ ಅಣ್ಣಗೆ ಇದು ಚಾಕು ಹಾಕ್ಯಾರಂತ, ಯಾರು ಗುಳಿ ಹಾಕ್ಯಾರಂತ ಚಾಕು, ಎಲ್ಲೇ ನೋಡವಂತ. ನಾ ಬಂದೆ ರೀ ಇಮಿಡಿಯೇಟ್ಲಿ. ಈ ಕಡೆ ನಿಂತು ನಮ್ಮ ಮನೆ ಕಡೆದ ಬರ್ತಲ್ರಿ, ಹಿಂಗೆ ಬಂದೇನಿ ರೀ. ಬರೋ ಥರ ಅಲ್ಲಿ ಬಿದ್ದೀನಿ ರೀ. ಅಲ್ಲಿ ಬಿದ್ದದಟ್ಟಿಗೆ ನಾ ಈ ಕಡೆ ನೋಡಿದೆ ರೀ. ಯಾರು ಕಾಣಲಿಲ್ಲ. ಅವ್ರು ಇಬ್ಬರು ಇದ್ದರು ಅಣ್ಣದಾರ. ಅವ್ರು ಇದ್ದರು. ನಾ ಮನೆಗೆ ಹೋದೆ ರೀ. ಮನೆಗೆ ಹೋದ್ರ ಪ್ಲೇ ನಮ್ಮ ಮಮ್ಮಿಗೆ ನಮ್ಮ ಪಪ್ಪಗೆ ಅವ್ರಿಗೆ ಹೊಸ ಮಂದಿಗೆ ಎಬ್ಸಿದೆ ರೀ. ಎಬ್ಸಿರ್ಸಿಂದು ಹಿಂಗೆ ಚಾಕು ಹಾಕ್ಯಾನ ಗುಳಿ ಹಾಕ್ಯಾನ ಬಸಪ್ಪನಾಗ. ನಾ ಅಂದೆ ರೀ. ಅಂದ್ರ ಪ್ಲೇ ಅವ್ರ ಮನೆಯವ್ರನ್ನೇ ಅದು ಬಂದ್ರೆ ನಾ ಗಾಡಿ ತೊಗೊಂಡು ಹಂಗೆ ತೊಗೊಂಡು ಬಂದು ಕೇಸಿ ಕರ್ಕೊಂಡು ಹೋಗೇನಿ ರೀ. ಹಂಗೆ ಹಾಕೊಂಡಿದ್ದಿಲ್ಲ, ನಾ ಹಿಂಗೆ ಮಕ್ಕೊಂಡಿದ್ದೆ ರೀ. ಹಾಸ್ಪಿಟಲ್ಗೆ ಹೋಗೋವರೆಗೂ ಜೀವಂತ ಜೀವಂತ ಇದ್ದೀನಿ ರೀ. ನಾ ಅವನ ಅಂತಿದ್ದೀನಿ ರೀ. ಅಂತಿದ್ದ. ಬಟ್ ಯಾರು ಹೊಡೆದಾರ, ಏನಾಗ್ಯದ ಹೇಳಿಲ್ಲ? ಯಾರು ಏನಾಗ್ಯದ ಅಂತ ಏನು ಹೇಳಿಲ್ಲ? ಅವ ಹೇಳಿಲ್ರಿ ನನಗೆ. ಹಾಸ್ಪಿಟಲ್ಗೆ ಹೋದ ಅಂದ್ರೂ ಡೌಟ್ ಐತಿತ್ತು ರೀ ಸರ್. ಅವ ಹಿಂಗೆ ಎಲ್ಲ ತಿಂದ್ರಿ. ಗಾಡಿ ಮೇಲೆ ಹೋದ್ರಿ? ಗಾಡಿ ಮೇಲೆ ಕರ್ಕೊಂಡು ಹೋಗಿನಲ್ರಿ ಸರ್. ಒಂದೊಂದು ಸಾರಿ ಹಿಂಗೆ ತಿರುಗಿ ನೋಡ್ತಿದ್ದೆ ರೀ. ಒಂದು ಸಾರಿ ಸೇಡಮ್ದ ನಿಂದ್ರಿಸಿ ನೋಡಿನಿ ರೀ. ಏನು ಮಾತಾಡ್ತಾನೇನಂತ. ಅಣ್ಣ ಅಂದೆ, ಬಸಪ್ಪಣ್ಣ ಅಂದೆ, ಏನೂ ಕೇಳಿಲ್ರಿ. ಅವ್ನು ಹುಡುಗಿದ್ದೆ ಹಿಂದಿದ್ದವನು ಮಾತಾಡ್ಕೊತಾನೆ ಬಂದನ್ರಿ ಅವ್ರು ಕೂಡ. ಅವನು ಮಾತಾಡ್ಸಿರಿ. ಏನಾಯ್ತು ಬಸಪ್ಪಣ್ಣ ಹೇಳು ಅಂದ. ಅವ್ನು ಭೀ ಏನು ಹೇಳಿಲ್ರಿ. ರಕ್ತ ಭಾಳ ಹತ್ತೈತ ನಿನ್ನ ಬಟ್ಟಿಗೆ? ಅದು ನನ್ನ ಬಟ್ಟಿಗೆ ಹತ್ತದ್ರಿ ಸರ್. ಆಗ್ತಾರೆ ಎಲ್ಲಿ? ನಾ ಇಂದ ಗಾಡಿ ಮೇಲೆ ಕೂಡ್ಸ್ಕೊಂಡು ಹೋಗಿನಿ ರೀ ಸರ್. ಅಲ್ಲಿ ಹಾಸ್ಪಿಟಲ್ಗೆ ಹೋದ್ಮೇಲೆ? ಹಾಸ್ಪಿಟಲ್ಗೆ ಹೋದ್ಮ್ಯಾಗ ಅವ್ರು ಟ್ರೀಟ್ಮೆಂಟ್ ಬಂದಿರಿ. ಅವ್ರು ಮೇಡಮ್ದವ್ರು ಇದ್ದೀರಿ ಬರೋ. ಅವ್ರು ಬಂದ್ರೆ ಸರ್ ಕರೆದ್ರು. ಅವ್ರು ಸರ್ ಇದು ಮಾಡತ್ತಿದ್ರು, ಡ್ರೆಸ್ಸಿಂಗ್ ಅದು ಮಾಡತ್ತಿರು. ಅವ್ರು ಅಂದ್ರೆ ಗುಲ್ಬರ್ಗ ಕರ್ಕೊಂಡು ಹೋಗ್ಬೇಕು ಅಂತಂದ್ರಿ ಅಷ್ಟೇ. ಮತ್ತು ಆಮೇಲೆ ನಾವು ಫೋನ್ ಹಚ್ಚಿದ್ರಿ. ಇಬ್ಬರೇ ಹೋಗಿವಲ್ಲ ಫಸ್ಟಿಗೆ. ಇಲ್ಲಿ ಹಿಂದಿನವ್ರಿಗೆ ಫೋನ್ ಹಚ್ಚಿದ್ರೆ ಅವ್ರಿಗೆ ಹೇಳಿರಿ. ಅವ್ರಿಗೆ ಏನು ಗೂಳೇಶಿಗ ಅವನಿಗೆ ಏನು ದ್ವೇಷ, ಎದಕ್ಕಾಗಿ ಮರ್ಡರ್ ಆಗೈತೆ ಅಂತಿದ್ದು ನಿಮ್ಮ ಊರಾಗ? ಇದು ಎದಕ್ಕಂತೀರಿ ಸರ್, ಇದು ಅವಾಗ ಒಂದು ಸಾರಿ ಜಗಳ ಆಗಿತ್ತು ರೀ. ಅದು ಇಂದ್ರ ಈಗ ನಮ್ಮದೇ ಅವ್ರದೇ ಆಗಿತ್ತು ರೀ. ಅಂದ್ರೆ ಇವರ ಏನೋ ಅಡ್ಡಿದ್ದಿಲ್ಲ ರೀ. ಅಂದ್ರೆ ನಮ್ಮ ಪಪ್ಪ ಹೊಡೆದಿದ್ರಿ ಮೊದಲು. ಈಗ ಗೂಳೇಶ ಮಾರಿ ಹೊಡೆದಿದ್ರಿ. ಅದು ಕೇಸ್ ಆಗಿತ್ತು ರೀ. ಕೇಸ್ ಆಗಿತ್ತು. ಅದು ಎಫ್.ಐ.ಆರ್ ಎಲ್ಲ ಆಗ್ಯದ್ರಿ. ಹೊಲ ಸಲಿಂದ್ರಿ. ಹೊಲ ಮಾರಾಟ ಮಾಡತ್ತಿದ್ರಿ ನಾವು. ಅದಕ್ಕೆ ನೀವು ನಮಗೆ ಕೊಡ್ಬೇಕು, ಮಂದಿಗೆ ಯಾಕೆ ಮಾರ್ತೀರಿ ನೀವು ಅಂತೇಳಿ ಕೇಸಿಂದ ದಬ್ಬಾಳಿಕೆ ಮಾಡಿರಿ. ಹೊಲ ಮುಗ್ದಿತ್ರಿ, ಬಯನ ಅದ ಎಲ್ಲ ಕೊಟ್ಟಿದ್ದೇವ್ರಿ. ಕೊಟ್ಟಿದ್ರೆ ವಾಪಸ್ ಮಾಡ್ಯಾರ. ವಾಪಸ್ ಮಾಡಿ ಕೇಸಿಂದ ಆ ದ್ವೇಷಕ್ಕೆ ನಿಮ್ಮ ಜೊತೆ ಜಗಳ ಆಡ್ಬೇಕು. ಈ ಬಸವರಾಜನ ಮ್ಯಾಗ ಯಾಕೆ ದ್ವೇಷ ಗೂಳೇಶಿಗೆ? ಅದು ನೋಡ್ರಿ, ಇವರು ಬಿಡಿಸ್ಯಾರ್ರಿ. ಜಗಳ ಟೈಮಿಗೆ ಆಡ್ಬಾರ್ದು ಅಂತೇಳಿ ಕೇಸಿ ಬಿಡಿಸ್ಯಾರ್ರಿ. ಅದು ಏನಾಗ್ಯದನ್ರಿ, ಮತ್ತು ಅದಕ್ಕೆ ಏನು ದೋಷ ಇಟ್ಟರೋ ರೂಢಿಸಮ್ ದಾದಾಗಿರಿ ಮಾಡ್ತಾನ್ರಿ. ಯಾರು? ಗೂಳೇಶಮ್ಮ ಅವ್ರಿ. ಅವು ಬಂದಕ್ಕೆ ಹಿಡ್ಕೊಂಡು ನೋಡಿದೆ. ಅವೆಲ್ಲ ಫೋಟೋ ಅವ್ರಿ ನನ್ನ ಬಲ್ಲಿ. ಆಯ್ತು, ಚಾಕು ಹಿಡ್ಕೊಂಡು ಅಂದಿಸಿದೆ. ಅವ್ರಿಗೆಲ್ಲ ಅಂದಿಸ್ಯಾನಂತ್ರಿ. ನೀನು ನಮ್ಮ ಚಾಕು ಇಟ್ಕೊಳ್ಳಿ, ನಾ ಯಾರಿಗೇನೆ ಇವತ್ತು ಮಾಡ್ತೀನಿ ಅಂತ ಅಂದಿಸ್ಯಾನಂತ್ರಿ ಊರಾಗೆಲ್ಲ. ಭಯ ಆಯ್ತಾ ಈಗ ನಿಮ್ಗೆ? ಸರ್ ಭಯ ಆದ್ರಿ ಸರ್. ಮತ್ತು ಚಾಕು ಹಿಡ್ಕೊಂಡು ತಿರುಗ್ತಂದ್ರೆ ಭಯ ಇಲ್ಲ ಏನ್ರಿ ಸರ್? ನಿನ್ನ ಹೆಸರು? ಮಲ್ಲಿಕಾರ್ಜುನ್ ಸರ್.